ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸತ್ಯಾಭಿನವದುಗ್ಧಾಬ್ಧೇ ಸಂಜಾತಃ ಸಕಲೇಷ್ಟತಃ ಶ್ರೀ ಸತ್ಯಪೂರ್ಣತೀರ್ಥೇಂದು ಸಂತಾಪಾನಂತು ಸಂತತಂ. ಸರ್ವಪಂಡಿತ ಪ್ರಣಾಯಿತ ಪಾದಃ ಚಾರುಚರ್ಯ ಇತಿ ಶುದ್ಧ ಯಶಶ್ರೀ ಸ್ಥೂಲಲಕ್ಷ ಉದಭೂತ್ತತ ಊರ್ವ್ಯಾಂ ಸತ್ಯಪೂರ್ಣಪದ ಭಿಕ್ಷು ರುಭುಕ್ಷಾ. ಈ ದಿವಸ ಮಹಾಮಹಿಮೋಪೇತರಾಗಿರ್ತಕ್ಕಂತಹ ದಾನ ಚಕ್ರವರ್ತಿಗಳು ಎಂಬುದಾಗಿ ಹೆಸರನ್ನು ಪಡೆದಂತಹ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಶ್ರೀಗಳವರು ತಮ್ಮ ಅವಧಿಯಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದ್ದಾರೆ. ಅನೇಕ ಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ ಎಂಬುದಾಗಿ ವಿಶೇಷವಾಗಿ ಅವರ ಚರಿತ್ರೆಯಲ್ಲಿ ತಿಳಿದು ಬರ್ತದೆ. ಅದರೊಳಗೆ ಉಡುಪಿಯ ದಿಗ್ವಿಜಯ ಮತ್ತು ಕೋಳೆ ನರಸಿಂಹಪುರದ ದಿಗ್ವಿಜಯ ಇತ್ಯಾದಿಗಳನ್ನು ನೋಡಿದಾಗ ಅವರ ವಿಶೇಷವಾಗಿರ್ತಕ್ಕಂತಹ ಕೆಲಸ ನಮಗೆ ಕಾರ್ಯವೈಖರಿ ಹೇಗಿದೆ ಅನ್ನೋದು ಗೊತ್ತಾಗ್ತದೆ. ಕಂಚಿಯ ದಿಗ್ವಿಜಯ ಅತ್ಯಂತ ಗಮನಾರ್ಹವಾಗಿರ್ತಕ್ಕಂತಹದ್ದು. ಕಂಚಿಯ ವರದರಾಜ ಸ್ವಾಮಿಗೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಅತಿ ಮೌಲ್ಯದ ಪದಕವನ್ನು ಭಕ್ತಿಪೂರ್ವಕ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದರ ದ್ಯೋತಕವಾಗಿ ಇಂದಿಗೂ ಕೂಡ ಉತ್ತರಾದಿ ಮಠದ ಸ್ವಾಮಿಗಳು ಹೋದಾಗ ಆ ಪದಕವನ್ನು ಅಲ್ಲಿ ತೋರಿಸಲಾಗ್ತದೆ. ಕಂಚಿಯಲ್ಲಿ ಉತ್ತರಾದಿ ಮಠ ಸ್ಥಾಪನೆಯನ್ನು ಮಾಡಿ ಸುಮಾರು ಭೂಮಿಯನ್ನು ಅಲ್ಲಿಗೆ ದಾನವನ್ನು ಮಾಡಿ ಕೃಷ್ಣೋಜಿ ಪಂಥ ಎಂಬ ಗೃಹಸ್ಥನನ್ನು ಉದ್ಧಾರ ಮಾಡಿ ಅವನಿಂದ ಅನೇಕ ಸತ್ಕಾರ್ಯಗಳನ್ನು ಮಾಡಿಸಿದ್ದಾರೆ ಎಂಬುದಾಗಿ ನಮಗೆ ಎಲ್ಲ ತಿಳಿಯುತ್ತದೆ. ಇಂತಹ ಮಹಾಜ್ಞಾನಿಗಳಾದಂತಹ ಸತ್ಯಪೂರ್ಣ ತೀರ್ಥ ಇವರ ವೃಂದಾವನ ತೆಲಂಗಾಣದ ಕೋಲಪುರ ಎಂಬಲ್ಲಿ ಇದೆ. ಅವರ ಅನುಗ್ರಹ ಸರ್ವರಿಗೂ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.